ಗಾಯ್ಸ್ ಇವತ್ತು ನಮಗೆ ಎಕ್ಸಾಮ್ ಲಾಸ್ಟ್ ಡೇ ಗೈಸ್. ಅವತ್ತು ಫೇರ್ವೆಲ್ ಮಾಡಿದಾಗ ಬೇಜಾರಾಗಿರಲಿಲ್ಲ, ಬಟ್ ಇವತ್ತು ಲಾಸ್ಟ್ ಡೇ ಎಕ್ಸಾಮ್ ಅಂತ ಬೇಜಾರಾಗ್ತಿದೆ. ನಾಳೆಯಿಂದ ನಾವು ಕಾಲೇಜಿಗೆ ಬರೋಲ್ಲ ಅಂತ ಬೇಜಾರಾಗ್ತಿದೆ. ಇವತ್ತು ತೋರಿಸ್ತೀನಿ ತಡೀರಿ, ನಾನು ಯಾವ ಬೆಂಚಲ್ಲಿ ಕುಂತಿದ್ದೆ, ಹೆಂಗಿರುತ್ತೆ ಇವತ್ತು ಪಕ್ಕ ಅಳ್ತೀವಿ ಗೈಸ್. ಇವತ್ತು ಲಾಸ್ಟ್ ಟೈಮ್ ಹತ್ತಿರಲಿಲ್ಲ, ಬಟ್ ಇವತ್ತು ಅಳ್ತೀವಿ. ನೋಡೋಣ, ಈ ಮೂದೇವಿಗೆ ಅಳು ಬರಲ್ಲ. ಲಾಸ್ಟ್ ಟೈಮ್ ಹತ್ಕೊಂಡು ಗೋಬಿ ತಿನ್ನೋಕೆ ಹೋಗೋದ ಅಂತ ಇವಳು. ಗೈಸ್ ನಾನು ಎಕ್ಸಾಮ್ ಬರೆಯೋದು ಇದ್ದೇ ಎಕ್ಸಾಮ್ ಹಾಲಲ್ಲಿ 3 ವರ್ಷದಿಂದ ಗೈಸ್. ಇದೇ ನನ್ನ ಜಾಗ, ಇಲ್ಲಿ ನಾನು, ಇಲ್ಲೇ ಇನ್ವಿಜಿಲೇಟರು. 3 ಇಯರ್ಸಿಂದ ಗೈಸ್ ಒಂದು ಅಕ್ಷರ ಕಾಪಿ ಮಾಡಿ ಬರೆಯೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಒಂದು ಅಕ್ಷರ ಕಾಪಿ ಮಾಡಿ ಬರೆಯೋಕ್ಕಾಗಿಲ್ಲ. ಈ ವರ್ಷ ಏನೋ ಅಂತ ಗೊತ್ತಿಲ್ಲ, ಇವಳು ಕೂತವಳೆ ಇಲ್ಲಿ ಫಸ್ಟ್ ಬೆಂಚಲ್ಲಿ. ಯಾಕೆ ಅಷ್ಟು ಕಾಂಪ್ಲಿಕೇಟೆಡ್ ಆಗ್ತಾಯಿದೆಯಾ? ಮತ್ತು ಬುಜ್ಜಿ ಯೂಶಲಿ ನಮ್ಮ ಇಂಟರ್ನಲ್ ಜಾಗ ಎಲ್ಲ ಇಲ್ಲಿ ಬಿದ್ದಿರ್ತಾಯಿತ್ತು. ಬಟ್ ಯಾವಾಗಲೂ ನನ್ನ ಸೆಮಿಸ್ಟರ್ ಎಕ್ಸಾಮ್ ಫಸ್ಟ್ ಬೆಂಚೇ ಗೈಸ್. ಇದೇ ಬೆಂಚು, ಈ ಬೆಂಚು ಇಲ್ಲಿ ನಾನು ಇನ್ವಿಜಿಲೇಟರು. ಅದು ನಮ್ಮ ಫೈನಲ್ ಇಯರ್ ಕ್ಲಾಸ್ ರೂಮ್. ಅದು ಮನೆಗೆ ಹೋಗೋ ಟೈಮಲ್ಲಿ ತೋರಿಸ್ತೀನಿ. ಇವಾಗ ಓದ್ಕೋಬೇಕು ಗೈಸ್. ಏನು ಓದ್ಕೊಂತೀವಿ ಗೊತ್ತಿಲ್ಲ, ಬಟ್ ಓದೋಕ್ಕಂತೂ ಮನಸ್ಸೇ ಬರ್ತಾಯಿಲ್ಲ. ಸೊ ಎಷ್ಟು ಗಂಟೆ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು? 2 ಗಂಟೆಯಿಂದ 4:15ವರೆಗೂ ಎಕ್ಸಾಮ್. 4:15 ಆದಮೇಲೆ ಈ ಕಾಲೇಜ್ಗೂ ನಮಗೂ ಸಂಬಂಧ ಇದೆ. ಆಗುತ್ತೆ ನಮ್ಮ ಕಾಲೇಜ್ ಗ್ರೌಂಡ್ ತೋರಿಸ್ತೀನಿ ರೀ. ಲಾಸ್ಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ಗೈಸ್. ನೋಡಿ, ಇದು ಗ್ರೌಂಡು. ಬಟ್ ನಾವು ಗ್ರೌಂಡಲ್ಲಿ ಒಂದಿನ ಕೂಡ ಆಟ ಆಡಿಲ್ಲ ಗೈಸ್. ಒಂದಿನ ಗ್ರೌಂಡಿಗೆ ಇಳ್ಬಿಟ್ಟು ಆಟ ಆಡಿಲ್ಲ. ಕನ್ನಡ ರಾಜ್ಯೋತ್ಸವ ಒಂದಿನದಲ್ಲಿ ಇಳಿತೀವಿ ಡ್ಯಾನ್ಸ್ ಮಾಡೋಕ್ಕೆ ಅಂತ, ಅದು ಅರ್ಧ ಡ್ಯಾನ್ಸ್ ಮಾಡ್ತೀವಿ ಅಷ್ಟೇ. ಇನ್ನು ನಾವು ಇಳಿದೇ ಇಲ್ಲ ಗ್ರೌಂಡ್ಗೆ ಅಂದ್ಕೊಂಡ್ವಿ. ಬಟ್ ಯಾಕೋ ನಮಗೆ ಈ ಡಿಗ್ರಿ ಲೈಫ್ ಅನ್ನೋದ್ರಲ್ಲಿ ಅದು ಕೂಡ ಬಂದಿಲ್ಲ, ಮಾಡ್ತಾರೆ ಬರೀ ಅಷ್ಟರಲ್ಲೇ ಕಾಲೇಜ್ ಮುಗಿದು. ಗ್ರೌಂಡ್ಗೆ ಇನ್ನೇನು ಇಳಿಬೇಕು ಅನ್ನೋದ್ರಲ್ಲಿ ಕಾಲೇಜ್ ಮುಗಿದೋಯ್ತು. ಒಂದು ಥಾಟ್ ಬಂತಲ್ಲ, ಥಾಟ್ ಬಂದಿದ ತಕ್ಷಣ ಕಾಲೇಜವರು ಬೇಡ ಅಂತ ಹೇಳ್ಬಿಟ್ಟು ಅವರೇನು ಕಾಲೇಜ್ ಮುಗಿಸ್ತಾರೆ. ಎಷ್ಟು ಬೇಗ ಆಯಿತು ನಮಗೆ ಈ ಕಾಲೇಜ್ ಅಂದರೆ. 6 ಡೇ ಅಂತೂ ಏನಾಯಿತು ಅಂತಲೇ ಗೊತ್ತಿಲ್ಲ. ಬರೀ ಇಂಟರ್ನ್ಶಿಪ್ಪು. ಆಮೇಲೆ ಏನದು ಹೆಂಗೆ ಗೊತ್ತಾ, ಕಾಲೇಜ್ ಸ್ಟಾರ್ಟ್ ಆಯಿತು, ಇನ್ನೇನು ಕ್ಲಾಸಿಗೆ ಕೂರಬೇಕು ಅನ್ನೋಷ್ಟರಲ್ಲಿ ಇಂಟರ್ನ್ಶಿಪ್ ಬಂದರು. ಇನ್ನೇನು ಟ್ರೈನಿಂಗ್ ಮುಗಿಯೋಷ್ಟರಲ್ಲಿ ಇಂಟರ್ನ್ಶಿಪ್ ಟೆಸ್ಟ್ ತಂದರು. ಇನ್ನೇನು ಟೆಸ್ಟ್ ಮುಗಿಯೋಷ್ಟರಲ್ಲಿ 2 ಇಂಟರ್ನಲ್ಸ್ ಆಗೋಯ್ತು. ಇನ್ನೇನಪ್ಪ ಸರಿ ಫ್ರೀಯಾಗಿರೋಣ ಅನ್ನೋಷ್ಟರಲ್ಲಿ ಸೆಮಿಸ್ಟರ್ ಎಕ್ಸಾಮೇ ಬಂದ್ಬಿಟ್ಟು ಅಷ್ಟೇ ಆಗೋಯ್ತು. ಇವಾಗೇನೋ ಮಾತಾಡಲ್ಲ, ಅಪರೂಪಕ್ಕೆ ಕೇಳಿ ಹೇಳಿ ಇನ್ನೊಂದು ಸಲ ಅಲ್ವಾ ಅಂದೆ. ಆವಾಗಿಂದ ಇದು ಒಂದೇ ಮಾತಾಡಿರೋದವಳು. ಅವಳು ಯಾರು ಗೆಸ್ ಮಾಡಿ ಗೈಸ್, ಗಿಡ್ಡಿ ಅವಳು, ಬೇರೆ ಯಾರು ಅಲ್ಲ. ಫಿಕ್ಸ್ ಹಾಕೋಬಿಟ್ಟಿದ್ದಾಳಲ್ಲ ಗೈಸ್, ಅದಕ್ಕೆ ನಿಮಗೆ ಕಂಡುಹಿಡಿಯೋ ಕಷ್ಟ ಇದೆ. ಅವಳೇ ಯಾರೂ ಇಲ್ಲ, ಅವಳೇ ನಾನೇ ಅಂತ. ನಾನೇ ಗಿಡ್ಡಿ ಗೈಸ್. ಒಂದೊಂದು ಎಕ್ಸ್ಪ್ರೆಷನ್ ನಾನು ಹೇಳಿಲ್ಲ, ಇವಳ ಥರ ಒಂದು ಕ್ಯಾರೆಕ್ಟ್ರು, ಇವಳ ಥರ ಒಂದು ಬಿಹೇವಿಯರ್, ಈ ಥರದ್ದು ಒಂದು ಪೀಸೇ ನಾನು ನೋಡಿರಲಿಲ್ಲ. ನನ್ನ ಜೀವಮಾನದಲ್ಲೇ ನಾನು ನೋಡಿಲ್ಲ. ನಾನು ಡಿಗ್ರಿಗೆ ಬಂದು ಅದು ನೋಡ್ಬಿಟ್ಟೆ. ಈ ಜೋಳ್ ಹೋಗ್ತಾ ನಾನು ಒಂದು ಫೇಶಲ್ಲೇ ಡಿಗ್ರಿನಲ್ಲೇ. ಇವಳು ಜೊತೆ LKGಯಿಂದ ಓದಿದ್ದಾಳೆ, ಬಟ್ ಇವಳಿಗೆ ಈ ಕಲೆ ಬಗ್ಗೆ ಗೊತ್ತಿರಲಿಲ್ಲ. ಡಿಗ್ರಿಗೆ ಬಂದ ಮೇಲೆ ಗೊತ್ತಾಗಿರೋದು ಇವಳಲ್ಲಿ ಇಷ್ಟು ಟ್ಯಾಲೆಂಟ್, ಇಷ್ಟು ಕಲೆ, ಈ ಥರ ಎಕ್ಸ್ಪ್ರೆಷನ್, ಅವಳು ಡ್ಯಾನ್ಸ್ ಸ್ಕಿಲ್ಸು, ಎಕ್ಸ್ಪ್ರೆಷನ್ ಸ್ಕಿಲ್ಸು. ಗೈಸ್ ಅವಳಿಗೆ ಒಂದು ಟಪ್ಪಾಂಗುತ್ತಿ ಸಾಂಗ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಡ್ಯಾನ್ಸ್ ಮಾಡೋಕ್ಕೆ ಅವಳೇ ಎಕ್ಸ್ಪ್ರೆಷನ್ ಮಾತ್ರ. ಎಕ್ಸ್ಪ್ರೆಷನ್ ಹಂಗೆ ಕಿಲ್ಲಿಂಗ್ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಅಷ್ಟೇ ಅವ್ನು ಸತ್ತೋಗ್ಬೇಕು, ವಾಪಸ್ ಎತ್ಕೊಂಡು ಎಕ್ಸ್ಟ್ರಾ ಎಲ್ಲ ಇಟ್ಕೊಂಡ ಅಂದರೆ ಕಳಿಸ್ತೀನಿ ಸ್ವಲ್ಪ ನೋಡಿ, ನೋಡೋಕ್ಕೆ ಎಷ್ಟು ಸಾಧು ಆಗಿದ್ದಾಳು. ಅವಳ ಸಾಧು ಅಲ್ಲ. ಕೈ ಕೊಡೆ, ಆ ಕೈ ಕೊಡು. ಈ ನೇಲ್ಸ್ ಹೆಂಗೆ ಬೆಳೆಸೋಳು, ಇದನ್ನು ಹೆಂಗೆ ಮೇಂಟೈನ್ ಮಾಡ್ತಾಳೆ ಗೈಸ್? ನಂಗೆ ಬಂದಿರೋ ಡೌಟ್ ನಿಮಗೂ ಬಂದಿರ್ಬೋದಾ ಅಂತ ಕಾಮೆಂಟ್ ಮಾಡಿ. ನಂಗೊಂದು ಡೌಟು, ಅದು ನಿಜನಾ ಅಂತ ಕಾಮೆಂಟ್ ಮಾಡಿ. ಅದು ಸಾಲದೊಂದು ನೇಲ್ ಪಾಲಿಶ್ ಹಾಕೋತಾಳೆ, ಅದು ಮೋಸ್ಟ್ಲಿ ವರ್ಷ ಆದರೂ ಹೋಗಲ್ವೇನೋ. ನಾನಂತೂ ಆ ನೇಲ್ ಪಾಲಿಶ್ ಹೋಗಿರೋದು ನೋಡೇ ಇಲ್ಲ. ಲೇಯರ್ ಮೇಲೆ ಲೇಯರ್ ಆಗ್ತಾಳೆ. ಇವಾಗ ಡಿಗ್ರಿ ಇದರಲ್ಲಿ ಯಾವುದೋ ಒಂದ್ಸರಿ ಅಷ್ಟೇ ಅವಳ ಕೈಯಲ್ಲಿ ನೇಲ್ ಪಾಲಿಶ್ ಇದ್ದರೆ ನಾನು ನೋಡಿದ್ದು. ಹೌದು, ಅವಾಗ ಬೇಕಮ್ಮ ಆಗಿದ್ದಿತ್ತಲ್ಲ ಅವಾಗ.
ಏನೇ ನೇಲ್ಸ್ ಬ್ರೇಕಪ್ ಗೈಸ್. ಅವಳ ನೇಲ್ಸ್ ಕಟ್ ಆಗ್ತಿತ್ತು. ನಾವು ಸ್ವಲ್ಪ ಡಾಲರ್ಸ್ ಕಾಲೋನಿ ಇಂಗ್ಲೀಷು, ಸೊ ನಾವು ಬ್ರೇಕಪ್ ಅಂತಲೇ ಹೇಳೋದು. ನೇಲ್ಸ್ ಕಟ್ಟಾದರೂ ಬ್ರೇಕಪ್ ಅಂತೀವಿ. ಇಲ್ಲಿ ಅರ್ಧ ಏನು ಹಿಂಗೆ ಆಗೋಗ್ತೈತೆ, ಹಿಂಗೆ ಯಾವಾಗ ಹಂಗೆ ಆಗೋಗುತ್ತೆ ಅನ್ಸ್ಕೊಂಡಿದ್ದೀನಿ. ಅಂದರೆ ಏನು ಮಾಡ್ತಾಳೆ ಅಂದರೆ ರೂಮಿ ಮೇಕ್ ರೋಲ್ಸ್ ಹಾಕ್ತಾಳೆ. ಇವಾಗ ಓದ್ಕೊಳಕ್ಕೆ ಬಂದಿದ್ದೀವಿ, ಬಟ್ ನಮಗೆ ಪ್ರಾಕ್ಟಿಕಲ್ಸ್ಗೆ ದೇವ್ರು ಇವಳೆ ಗೈಸ್. ನಮ್ಗೆ ಇಷ್ಟು ದಿನ ಎಕ್ಸಾಮ್ ಪ್ರಾಕ್ಟಿಕಲ್ಸ್ ದೇವರು ಇವಳೆ. ಇವಳು ಇಲ್ದಿರೆ ನಮ್ಮ ಪ್ರಾಕ್ಟಿಕಲ್ಸ್ ನಡೆಯೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಬಟ್ ಥಿಯರಿ ಬಂದರೆ ಯಾಕೋ ಸ್ವಲ್ಪ ಡಲ್ ಆಗೋಯ್ತಾಳೆ. ಥಿಯರಿ ಬಲ್ಪು ನಾನಲ್ಲ, ಥಿಯರಿ ಬಲ್ಪು ಅವಳು, ಪ್ರಾಕ್ಟಿಕಲ್ ಬಲ್ಪು ನಾನು. ಒಂದು ಟೈಮಲ್ಲಿ ಬಂದ್ಬಿಟ್ಟು ಗೈಸ್ ಎಲ್ಲರನ್ನೂ ಎದುರಿಸ್ಬಿಟ್ರು. ನಿನ್ನ ನಿಲ್ಸಿದ್ರು ಗೊತ್ತಾ, ಗಾಂಬ್ರಿನೇ ಆಗೋಯ್ತು. ಎಲ್ಲರೂ ಬಂದ್ಬಿಟ್ಟು ಒಂದು ರೌಂಡು ನಿಂತ್ಕೊಳ್ಳಿ ಫಸ್ಟ್ ಇವಳ ಹತ್ರನೇ ಹೋಗಿದ್ದು. ಟೆನ್ಷನ್ನೇ ಆಗೋಯ್ತು. ಯಪ್ಪ ಆಗೋಯ್ತು ಗೈಸ್, ಆಗೋಯ್ತು. ಎಕ್ಸಾಮ್ ಆಗೋಯ್ತು. ನಮ್ಮ ಡಿಗ್ರಿ ಲೈಫು ಇದು ಖಾಲಿ ಸೀಸ. ಇಪ್ಪುಡೊಳಗಡೆ ಬುಜ್ಜಿನ ಕ್ಯಾಪ್ಚರ್ ಮಾಡೋದ ಅಂದರೆ ಭಯ ಆಯ್ತೈತೆ ಯಾಕೆ ಹೋಗೋಕ್ಕೆ. ಇವಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಎಕ್ಸಾಮ್ ಬರೆಯೋದು. ಬುಜ್ಜಿ ಕ್ಯಾಪ್ಚರ್ ಮಾಡಲಿಲ್ಲ, ನಾನು ಬುಜ್ಜಿನ ಕ್ಯಾಪ್ಚರ್ ಮಾಡಬೇಕು. ಬರೀತವಳೆ ಅವಳು ಯಾವುದೇ ಎಕ್ಸಾಮ್ ಬರೀಲಿ ಎಲ್ಲ ಪೇಪರ್ ಚೆಕ್ ಮಾಡಿ ಬರದೇ ಬರುತ್ತೆ. ಎಲ್ಲೂ ಬರೆದು ತಲೆ ನಮಗೆ ತಲೆ ಕೆಟ್ಟಬೇಕು, ಅಷ್ಟು ಬರೀತಿರ್ತಾಳೆ ಅಷ್ಟೇ. ನಮ್ಮ ಕಾರಿಡೋರ್ ಇವಳು ಪಿ ಜಿ ನಾನು ತುಂಬ ಸಲ ಜಾಗ ಕೊಟ್ಟಿದ್ದೆ ಗೈಸ್. ಇವಳಿಗೆ ಪಿ ಜಿ. ಹಾಯ್ ಫ್ರೆಂಡ್ಸ್. ಏನೂ ಓದಿಲ್ಲ ಅಂತ ನನಗೆ ಪ್ರತಿ ಸಲ ಎಲ್ಲನೂ ಓದ್ಕೊಬರ್ತಾನೆ. ಬೆಳಗ್ಗೆಯಿಂದ ನಿಂಗೆ ಇಲ್ಲದೆ ಇರೋ ಫೀಲ್ ಇವಾಗ ಗೊತ್ತಾಯ್ತಾ? ಎಲ್ಲಿತ್ತು ಎಲ್ಲ ನಮ್ಮ ಕ್ಲಾಸ್ ಹುಡುಗರು ಅಲ್ಲಿ ನಿಂತವರಲ್ಲ ಇಬ್ಬರು, ಅವರು ನಮ್ಮ ಕ್ಲಾಸ್. ಬಾಯ್ ಬಾಯ್. ಬ್ಯಾಕ್ಲಾಗ್ ಆದರೆ ಹೇಳ್ಕೊಡೋಕೆ ಬರ್ತಾಳೆ ಗೈಸ್. ಒಂದು ಬ್ಯಾಕ್ಲಾಗ್ ಆದರೆ ಇವಳೇ ಹೇಳ್ಕೊಡ್ಬೇಕು. ಇವು ಬ್ಯಾಕ್ಲಾಗ್ ಬರೆಯಕ್ಕ ಇವ್ರದೆಲ್ಲ ಬ್ಯಾಕ್ಲಾಗ್ ಇದೆ ಗೈಸ್. ಪುಣ್ಯವಂತರು ಇವ್ರಿಗೆಲ್ಲ ಇವಾಗಲೇ ಎಕ್ಸಾಮ್ ಮುಗಿಯಲ್ಲ. ವಿಡಿಯೋ ಸೂಪರ್. ನೀನು ಶಾರು ಸಿಗೋಣ ಬಾಯ್. ಫಸ್ಟ್ ಸೆಮ್ಮಲ್ಲಿ ಸಿಕ್ಕಿದ್ದಕ್ಕೆ ಇವಾಗ ಮಾತಾಡ್ತಾಳೆ. ಇವಳ ಹೆಸರು ಗುಲ್ಬರ್ಗ ಗೈಸ್. ಸಕ್ಕದಾಗಿ ಮಾತಾಡ್ತಾಳೆ. ಬಾಯ್. ಹೇಳು ಯಾವಾಗ ಹೋಗೋಣ? ಕಂಗ್ರ್ಯಾಚುಲೇಷನ್ಸ್. ನೀವು ಸ್ವಲ್ಪ ಫೀಲ್ ಮಾಡ್ಕೊಳ್ರೆ. ಯಾರು ಬೆಂಚ್ ತೋರಿಸ್ತೀನಿ ಇರಿ. ಯಾವಾಗಲೂ ಎಲ್ಲ ಸೆಮಿಸ್ಟ್ರು ಲಾಸ್ಟ್ ಬೆಂಚಲ್ಲಿ ಕೂರ್ತಾ ಇದ್ದೆ. ಇದು ಒಂದೇ ಸೆಮಿಸ್ಟ್ರಿಗೆ ಆಯ್ತು ನನಗೆ ಬೆಂಚ್. ನಾನು ಪೂಜಾ ಇಲ್ಲಿ ಕೂರ್ತಾ ಇದ್ವಿ, ಬುಜ್ಜಿ ಮತ್ತು ನಿಧಿ ಅಲ್ಲಿ ಕೂರ್ತಾ ಇದ್ಲು. ಅಲ್ಲಿ ಈ ಬೆಂಚಲ್ಲಿ ಎಷ್ಟು ಡ್ರಾಯಿಂಗ್ ಬಿಡಿಸಿದೆ ಅಂದರೆ ನೋಡಿ, ಎಲ್ಲ ಎರೇಸ್ ಮಾಡಿಬಿಟ್ಟು ಅವ್ರು ಅಂದರೂ ಒಂದು ಸ್ವಲ್ಪ ಹಂಗಂಗೆ ಇದೆ. ಸಾಕಾಗಿದೆ ಕ್ಲಾಸ್. ಈ ಕ್ಲಾಸ್ ರೂಮಲ್ಲಿ ಎಲ್ಲ ಕಣ್ಣಾಕಿ ನಾವು ಜಾಸ್ತಿ ದಿನ ಈ ಕ್ಲಾಸ್ ರೂಮಲ್ಲಿ ಬದುಕೋಕ್ಕೆ ಬಿಟ್ಟಿಲ್ಲ ಜನ. ಇದ್ರ ಮೇಲೆ ಗೈಸ್ ಒಂದಿನ ನಿಧಿ ಹೆಸರು ಬಿಟ್ಟು ನಮ್ದೆಲ್ಲ ಹೆಸರು ಹಿಂಗೆಲ್ಲ ಬರ್ಬಿಟ್ಟಿದ್ದೀನಿ. ನಂಗದು ಪರ್ಮನೆಂಟ್ ಮಾರ್ಕರ್ ಅನ್ನೋದೇ ಗೊತ್ತಿರಲಿಲ್ಲ.
ನೋಡ್ರೆ ಪರ್ಮನೆಂಟ್ ಮಾರ್ಕರಲ್ಲಿ ನಾನು ಬರ್ದಿರೋದು. ನೆಕ್ಸ್ಟ್ ಡೇ ಯಾವ ನನಗೆ ಗೊತ್ತಿಲ್ಲ, ಫಸ್ಟ್ ಪೀರಿಯಡ್ ನಾನು ಬಂದಿಲ್ಲ. ಅವತ್ತು ಕ್ಲಾಸ್ ಟೀಚರ್ದೇ ಪೀರಿಯಡು ಗೈಸ್. ಮ್ಯಾಮು ಹೋಲ್ಸೇಲಾಗಿ ನಂದು ಸೇರಿ ಎಲ್ಲರಿಗೂ ಬೈದ್ಬಿಟ್ಟಿದ್ರು ಈಗಲೇ. ಇವಳಿಗೆ ಡೈರೆಕ್ಟಾಗಿ ನೋಡ್ಕೊಂಡು ನೆಕ್ಸ್ಟ್ ಡೇನೇ ನೇಲ್ ರಿಮೂವರ್ ತೊಗೊಂಬಂದು, ನೆಕ್ಸ್ಟ್ ಡೇನೂ ಅಲ್ಲ ಅವತ್ತಿನ ನೇಲ್ ರಿಮೂವರ್ನು ತೊಗೊಂಡ್ಬಂದು ಎರೇಂಜ್ ಮಾಡಿದಾಯ್ತು ಅಷ್ಟೇ. ಇವಾಗ ಏನಾದ್ರು ತಿನ್ಕೊಂಡು ಹೋಗೋದ. ಇವಳು ಏನೋ ಚಾಕ್ಲೇಟ್ ತಂದವಳೇನೋ ಇವತ್ತೂ. ಇವಳು ಬ್ಯಾಗಲ್ಲಿ ಚಾಕ್ಲೇಟ್ ಇರೋದು ಒಂದೇ, ನಮ್ಮ ಬ್ಯಾಗಲ್ಲಿ ಡಸ್ಟ್ಬಿನ್ ಇರೋದು ಒಂದೇ. ಅಷ್ಟು ಚಾಕ್ಲೇಟ್ ಇಟ್ಕೊಂಬಂದಿರ್ತಾಳೆ. ಮತ್ತು ನೀನು ಯಾಕೆ ಒಂದು ಕೊಡಬಾರ್ದು ಇವಾಗ? ಹಾಂ ಇದೇ ಅವಳದು ಆಸ್ಥಾನ. ಅಂಗಡಿ ಎತ್ತತಾನೇ ಇರ್ತಾಳೆ. ಲೈಟ್ ಹಾಕು, ಏನೂ ಕಾಣಿಸ್ತಾ ಇಲ್ಲ. ಎಷ್ಟು ಏನೇ ಇವೆಲ್ಲ ಇದ್ಯಾವುದು ಚಾಕ್ಲೇಟ್? ಅವು ಚಾಕ್ಲೇಟ್ಗಳೇ. ನಾನು ಈ ಚಾಕ್ಲೇಟು ಏನೂ ಕಾಣಿಸ್ತಾ ಇಲ್ಲ ಗೈಸ್. ಅಷ್ಟೇ. ಇವಾಗ ಶರ್ಟ್ ಮೇಲೆ ಏನಾನ ಒಂಚೂರು ಬರ್ಸ್ಕೊತೀನಿ ಇರಿ. ನನ್ನ ಫ್ರೆಂಡ್ಸು ಅಂತ ಏನಾನ ಮೆಮೊರಿಗೆ ಇರಬೇಕಲ್ವಾ. ಯಾರೂ ಒಂದು ಶರ್ಟ್ ತೊಗೊಂಡು ಬಂದಿಲ್ಲ ಶರ್ಟ್ ಮೇಲೆ ಬರ್ಕೊಳಕ್ಕೆ. ನಾನು ಒಬ್ಬರೇ ಶರ್ಟ್ ತೊಗೊಂಡು ಬಂದಿರೋದು. ಶರ್ಟ್ ತೊಗೊಂಡ್ಬಂದಿದ್ದೇನೆ ನಾನು. ಯಾರಿಗಾದ್ರೂ ಫ್ರೆಂಡ್ಶಿಪ್ ವ್ಯಾಲ್ಯೂ ಗೊತ್ತಾ? ಹಾಂ, ಯಾವ ಫೀಲೇ ಆಯ್ತಾ ಇಲ್ಲ. ಏನಾಗೈತೆ ಸೀರೆ ಶರ್ಟ್ ಮೇಲೆ ಬರ್ಸ್ಕೊಂಡು ತೋರಿಸ್ತೀನಿ. ಇವಾಗ ಬರ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನಮ್ಮ ಕ್ಲಾಸ್ ರೂಮಲ್ಲಿ ಇದ್ಬಿಟ್ಟು ಹೋಗ್ತೀವಿ ಗೈಸ್. ಅಂದರೂ ತುಂಬ ಬೇಜಾರಾಗ್ತಾಯಿದೆ. ನಾಳೆಯಿಂದ ಬರಲ್ಲ, ಯಾರನ್ನೂ ಪಿಕ್ ಮಾಡಲ್ಲ. ಡೈಲಿ ಪಿಕ್ ಮಾಡಿ ನಾಳೆಯಿಂದ ಮನೆಯಲ್ಲೇ ಇರಬೇಕು ಅಂದರೆ ಬೇಜಾರು. ಎಲ್ಲ ಅವಳು ನಮ್ಮ ಡಾಕ್ಯುಮೆಂಟ್ಸ್ ಇಸ್ಕೊಳೋಕೆ ಇವಾಗ ಒಂದು ಫಾರ್ಮ್ ಫಿಲ್ ಮಾಡಿ ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋದು ಗೈಸ್. ಇಷ್ಟೇ. ಇನ್ನು ಗ್ರ್ಯಾಜುಯೇಷನ್ ಡೇಗೆ ನಾವು ಸಿಗೋದು, ಎಲ್ಲರೂ ಸಿಗೋದು ಅಂದರೆ ಗ್ರ್ಯಾಜುಯೇಷನ್ ಡೇಗೆ. ಎಸ್. ನನಗೆ ಇಡೀ ಕ್ಲಾಸ್ ರೂಮಲ್ಲಿ ನಾವೇ, ಯಾರೂ ಇಲ್ಲ. ಈ ಕ್ಲಾಸ್ ರೂಮಲ್ಲಿ ನಾನು ನಕ್ಕಿರೋ ಅಷ್ಟು ಸೀರಿಯಸ್ಲಿ ಅಂದರೆ ನಮ್ಮದೆಲ್ಲ ಫುಲ್ ಬಾಂಡ್ ಜಾಸ್ತಿ ಆಗಿದೆ ಈ ಕ್ಲಾಸ್ ರೂಮು ಮತ್ತು ಇನ್ನೊಂದು ಹಳೆ ಕ್ಲಾಸ್ ರೂಮ್ ಇದೆ. ನಾವು ಬೇರೆ ಸೆಮಿಸ್ಟರ್ ಓದೋ ಈ ಕ್ಲಾಸ್, ಇಲ್ಲಿಂದನೇ ನಾವು ಜಾಸ್ತಿ ಕ್ಲೋಸ್ ಆಗಿದ್ದು. ಆಮೇಲೆ ಜಾಸ್ತಿ ತಿರ್ಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಓಡಾಡಿದ್ದು, ಅಳ್ಟೆ ಹೊಡೆಯೋದು. ನಾನು ನೀನು ಯಾವಾಗ ಒಂದು ಟೈಮಲ್ಲಿ ಗೈಸ್ ಅವಳು ಮಾತಾಡಿಸ್ತಾ ಇಲ್ಲ, ನಾನು ಮತ್ತು ನನ್ನ ಫ್ರೆಂಡ್ ಮಾತಾಡಿಸ್ತಾ ಇಲ್ಲ. ಒಂದೇ ಟೈಮ್ಗೆ ಇಬ್ಬರು ಒಂದು ವಾರ ಮಾತಾಡ್ಸೋದು ಬಿಟ್ಟು ಇವರಿಬ್ರಿಗೇನೋ ರೀಸನ್ ಇತ್ತು ಮಾತಾಡೋಕ್ಕೆ ಬಿಡೋಕ್ಕೆ. ನನಗೆ ನನ್ನ ಫ್ರೆಂಡಿಗೆ ರೀಸನ್ನೇ ಇಲ್ಲ. ಅಂದರೂ ಹೆಂಗಂದರೆ ಪಕ್ಕನೇ ಕೂತ್ಕೋತಾ ಇದ್ವಿ. ಒಂದು ವಾರನೂ ಇಬ್ಬರು ಪಕ್ಕನೇ ಕೂತ್ಕೋತಾ ಇದ್ವಿ. ಅವರಿಬ್ರು ಪಕ್ಕ, ನಾನು ಇವಳಿಬ್ರು ಪಕ್ಕ. ಅವಾಗಿಂದ ನಾನು ಇವಳು ಇನ್ನೂ ಜಾಸ್ತಿ ಕನೆಕ್ಟ್ ಆಗಿದ್ದು. ಇಬ್ಬರು ಅವಾಗ ಒಂದು ಸ್ವಲ್ಪ ಇವ್ರಗಳ ಬಗ್ಗೆ ನಾವು ಬೈಕೊಂಡು ಹಂಗೆ ಬೈಕೊಂಡಿಲ್ಲ ಗೈ, ಸೀರಿಯಸ್. ನಾನಂತೂ ಬೈಕೊಂಡು ಆವಾಗ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿ ಓಡಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೆ ನಾವು ಆವಾಗ. ಇವಾಗ ಒಂಥರ ಫ್ಯಾಮಿಲಿ ಅಂತ ಹೇಳಲ್ಲ, ಅದಕ್ಕಿಂತ ಒಂದು ಕೈ ಜಾಸ್ತಿ. ಅಯ್ಯೋ ಏನು ಹೇಳ್ರು ಅಳು ಬರ್ತಾ ಇಲ್ಲ ಗೈಸ್ ನನಗೆ. ಅದಕ್ಕೆ ಅಳು ಬರುತ್ತೇನೋ ಏನಾನ ಹೇಳಿ ಅಂತ ಹೇಳಕ್ಕೆ ಟ್ರೈ ಮಾಡ್ತೇನೆ, ಅಳು ಬರ್ತಾ ಇಲ್ಲ. ಬಟ್ ಬೇಜಾರಂತೂ ನಿಜ ಆಗ್ತಾಯಿದೆ. ದಿನ ಬೆಳಗ್ಗೆ ಇವಳನ್ನ ಪಿಕ್ ಮಾಡ್ತಾಯಿದ್ದೆ, ಇಲ್ಲ ಅವಳನ್ನ ಡ್ರಾಪ್ ಮಾಡೋಕ್ಕೆ ಆ ಮೂಲೆಗೆ ಹೋಗ್ತಾಯಿದ್ದೆ. ಇನ್ಮೇಲೆ ಏನೋ ಇಲ್ವಲ್ಲ, ಡೈಲಿ ಮನೆಯಲ್ಲೇ ಇರಬೇಕಲ್ಲ ಅಂತ ಬೇಜಾರು. ಕೆಲಸ ಸಿಗೋವರೆಗೂ ಕಷ್ಟ ಗೈಸ್. ನಲ್ಲಿ ಒಬ್ಳು ಹತ್ಲು, ನಿಧಿ ಹೇಳ್ತಾವಳೆ. ಇಲ್ಲ ಕಣೆ, ನನ್ನ ಪುಣ್ಯ, ನನ್ನ ಬ್ಲಾಗಲ್ಲಿ ಒಬ್ಳಾರ ಹತ್ಲು. ಝೂಮಲ್ಲಿ ತೆಗಿಯಲ್ಲ ಗುಂಡು ಮುಖ ಅವಳು. ಗೈಸ್ ಅಳ್ತಾವಳೆ. ನಾನು ಹತ್ತಿರುವೆ, ನನಗೆ ಯಾರು ಹಿಂಗೆ ಎಂಕರೇಜ್ ಮಾಡೋರಿಲ್ಲ ಅಳು ಅಂತ, ಅದಕ್ಕೆ ಅಳು ಬರ್ತಾಯಿಲ್ಲ. ಇವಳೆಲ್ಲ ಫೋಟೋಸ್, ಹಳೆ ಫೋಟೋಸು, ವೀಡಿಯೋಸು, ಸ್ನ್ಯಾಪಲ್ಲಿ ಎಲ್ಲ ತೋರಿಸ್ತಾರೆ. ನೋಡ್ಕೊಂಡು ಬೇಜಾರಾಯ್ತು. ಅಯ್ಯೋ ಗೈಸ್ ಬುಜ್ಜಿನೂ ಅಳ್ತಾವಳೆ. ತೋರಿಸು ನಿನ್ನ ಮುಖನ, ಬುಜ್ಜಿ ನಿನ್ನ ಮುಖ ತೋರಿಸೆ. ಇವತ್ತು ಅವಳ ಹತ್ರ ಜೋರು ಮಳೆ ಬರುತ್ತೆ ಅಂತಲೇ ಅರ್ಥ, ಅವಳ ಕಣ್ಣೀರು ಮಳೆ ಆಗಿ ಬರುತ್ತೆ ಅಂತಲೇ ಅರ್ಥ. ಅಷ್ಟೇ ಅಳ್ತಾವಳೆ. ಮಿಸ್ ಮಾಡ್ಕೋತೀವಿ ನಿಮ್ಮನ್ನೆಲ್ಲ. ನಾವು ತುಂಬ ಮಿಸ್ ಮಾಡ್ಕೋತೀವಿ ಈ ಕ್ಲಾಸ್ ರೂಮ್ನ ಗೈಸ್. ಎಷ್ಟು ನಕ್ಕಿದ್ದೀವಿ ಈ ಕ್ಲಾಸ್ ರೂಮಲ್ಲಿ ಅಂದರೆ, ಬಟ್ ಜಾಸ್ತಿ ದಿನ ನಮ್ಗೆ ಇಲ್ಲಿ ಜಾಗನೇ ಸಿಗಲಿಲ್ಲ ಅಲ್ವಾ. ನಿಜವಾಗ್ಲೂ ಗೈಸ್ ಜಾಸ್ತಿ ದಿನ ನಾವು ಈ ಕ್ಲಾಸ್ ರೂಮಲ್ಲಿ ಇರೋಕ್ಕೆ ಬಿಟ್ಟಿಲ್ಲ. ಬರೀ ಅವರು ಇವರು ಜಂಬಲ್ ಮಾಡೋದು, ಶಫಲ್ ಮಾಡೋದು, ಬರೀ ಇದೇ ಮಾಡಿಬಿಟ್ರು. ನಮ್ಮ ಕಾರಿಡಾರ್ ಲಾಸ್ಟ್ ಟೈಮ್. ಇಲ್ಲಿ
ಬಂದಾಗೆಲ್ಲ ಫೋಟೋ ಬಂದಾಗೆಲ್ಲ ಒಂದೊಂದು ಫೋಟೋ, ಯಾರು ಇಲ್ಲ ಅಂತಂದರೆ ಫೋಟೋ. 4th ಅಂಕಲ್ ಬಾಯ್ ಮಾಡಿ. ನೋಡಿದ ತಕ್ಷಣ ಸಡನ್ನಾಗಿ ಹಿಂಗೆ ಬಂದು ಹಿಂಗೆ ಓಪನ್ ಮಾಡಿಬಿಟ್ರು. ಟೆನ್ಷನ್ನೇ ಆಗೋಯ್ತು ಅವರು. ಇದಕ್ಕೆಲ್ಲ ನಾವು ಅವಾಗವಾಗ ಬರ್ತಾ ಇರಲಿಲ್ಲ. ನಾವು ಗೈಸ್ ಯಪ್ಪ ಒಂದು ನೆನೆಸ್ಕೋಬೇಕು ಅಂದರೆ ಈ ಜಾಗ, ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ನಾನು, ನಿಧಿ, ಆಮೇಲೆ ಆವಾಗಲೇ ಇದ್ರಲ್ಲ ಅನನ್ಯ, ಅವರೆಲ್ಲರೂ ಇಲ್ಲಿಗೆ ಬರ್ತಾಯಿದ್ವಿ. ಬುಜ್ಜಿನೂ ಇದ್ಲು, ಸಾರಿ, ಎಲ್ಲರೂ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಬರ್ತಾಯಿದ್ವಿ. ಈ ಜಾಗನೂ ಒಂಥರ ಇದು ಮತ್ತು ಆರ್ಕಿಟೆಕ್ಚರು ಇವೆರಡು, ಇದು ಒಳಗಡೆ ಆರ್ಕಿಟೆಕ್ಚರು, ಇವೆರಡು ಒಂಥರ ಥೆರಪಿ. ಸೀರಿಯಸ್ಲಿ ನನಗೆ ಈ ಆರ್ಕಿಟೆಕ್ಚರ್ ಬಿಟ್ಟರೆ ಪಾರ್ಕಿಂಗ್ ಲಾಟ ನಾನು ಗಾಡಿ ಹಾಕ್ತೀನಲ್ಲ ಆ ಜಾಗ, ಇವೆರಡು ಜಾಗ ಮಾತ್ರ ಬಲ್ಲೇ ಇಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಪೀಸಾಗಿರುತ್ತೆ ಈ ಜಾಗ. ನೋಡಿ, ಇದು PU ಕಾಲೇಜು. ಒಂದು ಖುಷಿ ಏನಂದರೆ ನಾನು ಈ PU ಮಾತ್ರ ಈ ಕಾಲೇಜಲ್ಲಿ ಓದಿಲ್ಲ ಅನ್ನೋದೇ ಖುಷಿ. ಗ್ರೌಂಡು ಅಷ್ಟೇ. ಇನ್ನು ಇದೆಲ್ಲ ಏನಕ್ಕೆ ಮಾಡ್ಕೊತ ಏನೇ ಅಂದರೆ ಮುಂದೆ ನಂಗೆ ಬೇಜಾರಾಗಬಾರ್ದು. ನಾನು ಇದಕ್ಕೆಲ್ಲ ಹೋಗಲಿಲ್ಲ ನೋಡಿದಾಗ, ನಾನು ಈ ಥರ ಜಾಗ ಎಲ್ಲ ಓಡಾಡಿದ್ದೀನಲ್ಲ, ನನ್ನ ಕಾಲೇಜ್ ಹಿಂಗೆಲ್ಲ ಇತ್ತಲ್ಲ ಅಂತ ನೆನೆಸ್ಕೋಬೇಕು. ಮೆಮೊರಿಗೋಸ್ಕರ ಈ ವಿಡಿಯೋ ವ್ಲಾಗ್. ಹಳ್ಳಿ ಕಟ್ಟೆ ಇರ್ತಾರೆ ಇದ್ದೀವಿ. ಇವರಿಬ್ರಿಗೆ ಜಾಸ್ತಿ ಮೆಮೊರೀಸ್, ಎಸ್ಪೆಷಲಿ ಇವಳಿದ್ದಾಳಲ್ಲ, ಇವಳಿಗೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಫಸ್ಟ್ ಇಯರಲ್ಲೇ ಅವಳ ಎಲ್ಲ ಮೆಮೊರೀಸ್ನು ಅನುಭವಿಸ್ಬಿಟ್ಟಿದ್ದಾಳೆ ಈ ಜಾಗದಲ್ಲಿ ಕೂತ್ಕೊಂಡು. ಅವಳಿಗೆ ಜಾಸ್ತಿ ಮೆಮೊರೀಸ್, ನನಗೆ ಇಲ್ಲಿಗಿನ್ನ ಬೇರೆ ಕಡೆ ಮೆಮೊರೀಸ್ ಜಾಸ್ತಿ, ಇವರಿಬ್ರಿಗೆ ಇಲ್ಲೇ ಜಾಸ್ತಿ ಮೆಮೊರೀಸ್. ಫಸ್ಟ್ ಚೆನ್ನಾಗಿ ಫೋಟೋಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಗೋಯ್ತು, ಚೆನ್ನಾಗಿ ಒಂದಷ್ಟು ಫೋಟೋಸ್ ತಗೊಂಡ್ವಿ, ವೀಡಿಯೋಸು ಮಾಡ್ಕೊಂಡ್ವಿ. ನೋಡಿ ಗೈಸ್, ಇನ್ನೂ ಕ್ರಿಕೆಟ್ ಆಡ್ತಾರೆ ನಮ್ಮ ಕಾಲೇಜಲ್ಲಿ. ನೋಡಿ ಹೊಟ್ಟೆ ಹಸಿತಾ ಇದೆ ಗೈಸ್. ಏನೂ ತಿಂದಿಲ್ಲ ಬೆಳಗ್ಗೆಯಿಂದ. ಇಲ್ಲೇ ಅದವ್ರೇನಾ ಲಿಫ್ಟ್ ಒಳಗಡೆ ಇದ್ದವರು ಅಂಗೂರಸ್ತವ್ರೆ. ಸೊ ಯಾವುದೋ ಹುಡುಗನ ಅಂಕಲ್ ಅಂದ್ಬಿಟ್ವಿ ಗೈಸ್. ಗುರಾಯಿಸ್ಕೊಂಡು ನೋಡ್ತೈತೆ ಹುಡುಗ ಅಷ್ಟೇ. ಅದು ಅವ್ರು ನೋಡೋಕೆ ಅಂಕಲ್ ಥರ ಇದ್ದಾರೆ. ಅಂಕಲ್ ಅಂತ ಕರಿತೀವಿ ನಾವು. ನೋಡಿ ಈಗ ಹೋದ್ರಲ್ಲ ಅವರೇ. ಕರಿ ಅವಳನ್ನ ಗೈಸ್. ಕರ್ಕೊಂಬಂದಿಲ್ಲ ಅಂದರೆ ಮತ್ತೆ ಅಳ್ತಾಳೆ, ನಾನು ಬಿಟ್ಟು ಹೋಯ್ತವ್ರೆ ಲಾಸ್ಟ್ ಡೇ ಅಂತ. ಅದಕ್ಕೆ ಸ್ವಲ್ಪ ವೇಟ್ ಮಾಡ್ಬಿಟ್ಟು ಕರ್ಕೊಡ್ತಾಯಿದ್ದೀನಿ. ಎಲ್ಲರಿಗೂ ನೋಡಿ ಗೈಸ್ ಎಮೋಷನ್ಸೇ ಇಲ್ಲ. ಕಾಲೇಜ್ ಬಿಟ್ಟ ತಕ್ಷಣ ಹೊರಟೋಗ್ಬಿಟ್ರು ಮನೆಗೆ ಅಲ್ವಾ. ಇದ್ದು ಎಂಜಾಯ್ ಮಾಡಿ ಸ್ವಲ್ಪ ಫೀಲ್ ಮಾಡಿ ಹೋಗಬೇಕು. ನಮ್ಮ ಕ್ಲಾಸ್ದಂತೂ ಗೈಸ್ ಒಂದು ಪೂರ್ತಿ ಗ್ರೂಪ್ ಫೋಟೋನೇ ಇಲ್ಲ, ಒಂದೂ ಗ್ರೂಪ್ ಫೋಟೋ ಇಲ್ಲ. ಸೊ ನೋಡಿ ತಕ್ಕೋತಾವಳೆ. ಇದು ನಮ್ಮ ಕಾಲೇಜ್ದು, ಇದು ನಮ್ಮ ಕಾಲೇಜ್ ರಾಕ್ ಗಾರ್ಡನ್. ರೀಲ್ಸ್ ಮಾಡ್ತಾಯಿದ್ದಾರೆ, ಯಾರೋ ಸೀನಿಯರ್ಸೇ ಇರ್ಬೋದು, ರೀಲ್ಸ್ ಮಾಡ್ತಾಯಿದ್ದಾರೆ. ಈ ರಾಕ್ ಗಾರ್ಡನಲ್ಲಿ ಗೈಸ್ ಫಸ್ಟ್ ಸೆಮ್ಮಲ್ಲಿ ಇದ್ದಷ್ಟು ಫೈನಲ್ ಸೆಮ್ಮಿಗೆ ಬರೋಷ್ಟಲ್ಲಿ ನಾವು ಈ ರಾಕ್ ಗಾರ್ಡನಲ್ಲಿ ಜಾಸ್ತಿ ಇರ್ತಾನೇ ಇಲ್ಲ. ಇಲ್ಲಿ ಹೋಗಲೇ ಇಲ್ಲ ನಾವು ರಾಕ್ ಗಾರ್ಡನಿಗೆ ಜಾಸ್ತಿ. ಇವಾಗ ಒಂದು ಎಷ್ಟು ಗಂಟೆನೇ 5 ಸಮಥಿಂಗ್, ಹತ್ತತ್ರ 6 ಗಂಟೆ ಅಂದ್ಕೊಳ್ಳಿ. ಹೆಂಗಿದೆ ನೋಡಿ ನಮ್ಮ ಕಾಲೇಜ್. ಮಳೆ ಬಂದರೆ ಅಂತೂ ಗೈಸ್ ಯಾಕೆ ಚಿಕ್ಕಮಂಗ್ಳೂರು ಸಕಲೇಶ್ಪುರಕ್ಕೂ ಕಮ್ಮಿ ಇಲ್ಲ ನಮ್ಮ ಕಾಲೇಜ್. ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ, ಸಕ್ಕತ್ತಾಗಿರುತ್ತೆ. ನಮ್ಮ ಕಾಲೇಜ್ನ ಏನಕ್ಕೆ ಅಪ್ರಿಷಿಯೇಟ್ ಮಾಡಿಲ್ಲ ಅಂದರೆ ಈ ವಿಚಾರಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಎಸ್, ಮೆಮೊರೀಸ್ ಇಟ್ಟಿಂಗ್ ಬ್ಯಾಕ್. ತುಂಬ ಮೆಮೊರೀಸ್ ಇದೆ ಇಲ್ಲಿ. ಬುಜ್ಜಿಗಿನ್ನ ನನ್ನ ಪ್ರಕಾರ ನನಗೇನಿದ್ದಕ್ಕೆ ಜಾಸ್ತಿ ಮೆಮೊರೀಸ್ ಇದೆ. ಬಿಕಾಸ್ ನಾನು ಮತ್ತು ಅವಳು ದಿನ ಬೆಳಗ್ಗೆ ಬರ್ತಿದ್ದಿದ್ದಲ್ಲ. ಒಂದು ಪೀರಿಯಡ್ ಏನಾದ್ರು ಲೇಟಾಗಿ ಹೋಗ್ಬಿಡ್ತಿದ್ರೆ ನಾನು ಅವಳು ಇಲ್ಲಿ ಕೂತ್ಕೊಂಡು ಒಂದು ರಾಶಿ ಹೊತ್ತು ಮಾತಾಡ್ತಾಯಿದ್ವಿ. ಅದು ಇದು ಅಂತ ಮಾತಾಡ್ಕೊಂಡು ಆ ಪೀಸಾಗಿರ್ತಾಯಿತ್ತು. ಲೇಟ್ ಆಯಿತಾ ಇಲ್ಲನೇ ಮೂಡಿಲ್ವಾ, ಒಂದು ಕಪ್ ಕಾಫಿ ಕುಡ್ಕೊಂಡು ಬಾ, ಇಲ್ಲಿ ಬಂದು ಕೂತ್ಕೋ, ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿ. ಈ ಜಾಗನೂ ಅಷ್ಟೇ ಒಂಥರ ಖುಷಿ ಜಾಗ. ದಿನ ಬೆಳಗ್ಗೆ ಬಂದು ಈ ಜಾಗದಲ್ಲಿ ನೋಡ್ಕೊಂಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಒಂದು ಸಲ ಯಾರು ಕತ್ತಿ ಕಡೆ ಹಿಂಗೆ ತಿರ್ಕೊಂಡೆ ಹೋಗೋದು ನಾವು. ನೋಡಿ ಬನ್ನಿ ಹಿಡ್ಸ್ಕೊಳ್ಳೋಣ. ಬಾರೆ ಬುಜ್ಜಿ. ಈ ಜಾಗನ ಒಂಥರ ಚೆಂದ ಗೈಸ್. ನೆಕ್ಸ್ಟ್ ನಾನು ಬರೋ ಅಷ್ಟರಲ್ಲಿ ಇದೆಲ್ಲ ಕಟ್ಟಿರ್ಬೇಕು ಇವರು, ಇಲ್ಲ ಅಂದರೆ ಸರಿ ಇರೋಲ್ಲ. ಎಸ್ ಬನ್ನಿ, ಇವಾಗ ಏನೋ ತಿನ್ಬೇಕಂತೆ ನಮ್ಮ ಹುಡುಗಿ. ಇದೇನೋ ಬೈಕೆ ಬಂದಿದೆಯಂತೆ ಅವಳಿಗೆ ಎಕ್ಸಾಮ್ ಹಾಲಲ್ಲಿ. ಕ್ರಿಸ್ಪಿ ಕಾರ್ನ್ ತಿನ್ನಬೇಕು ಅಂತ ಅದು ತಿನ್ಕೊಂಡು ಹೊರಡೋದೆ.
ಇನ್ನೂ ತಿಂದಿಲ್ಲ ತಿಂದಮೇಲೆ ಹೇಳ್ತೀನಿ. ಬಟ್ ಅಲ್ಲಿ ಈ ಥರ ಬಾಯ್ ಮಾಡೋಕ್ಕಾಗಲ್ಲ ಗೈಸ್, ರೋಡ್ ಅಲ್ವಾ ಅದು. ಸೊ ಇಲ್ಲೇ ಒಂದು ಅಫಿಷಿಯಲ್ ಆಗಿ ಹಾಕ್ಕೊಡ್ತೀನಿ ಅಷ್ಟೇ. ಬಾಯ್ ಮಾಡ್ತೀನಿ. ಬುಜ್ಜಿನ ಹೋಗಿ ಮಾಡಿಲ್ಲ. ಇವರೆಲ್ಲ ಲಾಸ್ಟಲ್ಲಿ ಫ್ರೆಂಡ್ಸ್ ಆಗಿದ್ದು ಗೈಸ್. ಬಟ್ ಎಲ್ಲ ಇವಾಗ ಒಂಥರ ಫ್ಯಾಮಿಲಿ ಮೆಂಬರ್ಸ್. ಚೆಂದ ಇತ್ತು ನಿಜವಾಗ್ಲೂ. ಲಾಸ್ಟ್ 2 ಇಯರ್ಸ್ ಅಂತೂ ಅಲ್ವಾ ಸಖತ್ತಾಗಿತ್ತು. ಬಟ್ ಎಷ್ಟು ಬೇಗ ಗೊತ್ತಾ, ಏನಂತ ಗೊತ್ತಾ, ಬೇಗ ಆಗೋಯ್ತು ಅಂದರೆ ನಾವು ಅಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಅರ್ಥ. ಬೇಗ ಆಗಿಲ್ಲ ಅಂದರೆ ನಾವು ತುಂಬ ಸಫರ್ ಮಾಡ್ತಾಯಿದ್ದೀವಿ, ಎಂಜಾಯ್ ಮಾಡೋಕ್ಕಾಗದೆ ಅಂತ ಅರ್ಥ. ನಾನು ನಿಧಿ ಯಾವಾಗಲೂ ಮಾತಾಡ್ಕೊಂಡಿದ್ದೀವಿ. ಅಯ್ಯೋ ಏನು ಮೆಮೊರೀಸೇ ಮಾಡಿಲ್ಲ ನಾವು ಎಲ್ಲರೂ ಎಷ್ಟೊಂದು. ಇವಾಗ ಸ್ನ್ಯಾಪ್ ತೆಗೆದ್ಬಿಟ್ಟು ನೋಡ್ತಾ ಇದ್ದಾರೆ. ಇಷ್ಟು ಮೆಮೊರೀಸ್ ಗೊತ್ತಾಗಲ್ಲ ಕಣೆ. ಅದು ಲಾಸ್ಟಲ್ಲಿ ನೋಡ್ತಾ ಇದ್ರೆ ಇವು ನಾವು ಅಲ್ಲಿ ಹಿಂಗೆ ಮಾಡಿದ್ವಿ ಇಲ್ಲಿ ಹಂಗೆ ಮಾಡಿದ್ವಿ ಅಂತೆಲ್ಲ ನೆನ್ಕೋಬಿಟ್ಟು ಏನೋ ಮಾಡಿದ್ದಾರೆ ಗೈಸ್, ಮೆಮೊರೀಸ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ. ಅವ್ರ ವಿರುದ್ಧ ಏನಾದರೂ ಒಂದು ಅಂದರೆ ಗಾಡಿ ನಿಲ್ಸಾಯ್ತು, ಹಿಡಿಕಿಲ್ಲ ಮನೆಗೆ ಹೋಗೋ ಹಂಗೆ ಅಂತ ನೋಡೋದು. ಏನಾದರೂ ಅಂತಿರ್ತಾಳೆ, ನಾನು ನಗ್ಸಿದಷ್ಟು ನಗ್ತಾ ಇರ್ತಾಳೆ ಗೈಸ್. ಲಾಸ್ಟಲ್ಲಿ ಏನೋ ಒಂದು ಹೇಳೋಳು. ಅದಕ್ಕೆ ಒಂದೇ ಸಲ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಎಂಥ ಟ್ರಾಫಿಕ್ಕೇ ಇರಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸರಿ ಇಳಿ ಎಲ್ಲ ಜನ ನಮ್ಮನ್ನೇ ನೋಡ್ತಾ ಇರ್ತಾರೆ. ಅಂದರೆ ಇಳಿ ಒಂದಿನ ಬಸ್ ಸ್ಟ್ಯಾಂಡ್ ಮುಂದೆ ಮಾಡಿದ್ದೆ. ಮುಂದೆ ಇದ್ದಿದ್ದು ಹುಡುಗಿರಲ್ಲ, ಇವಳೇ ನೋಡ್ತಾರೆ. ಇವಳು ಹೋಗಿ ಸುಮ್ಮನೆ ಹೋಗಿ ತಿನ್ನೋದು ಅವಾಗ ಅದು ಒಂಥರ ಥೆರಪಿ ಗೈಸ್. ತಿನ್ನೋದು, ಪಫ್ಸ್ ಅಂಗಡಿ, ಅರುಣ್ ಐಸ್ ಕ್ರೀಮ್ ಅಂಗಡಿ, ಸುಮಾರು ಮೆಮೊರೀಸ್ ಇದೆ ಗೈಸ್ ನಮಗೆ. ಒಂದಿನ ಹಂಗೆ ಸುಮ್ಮನೆ ಬರೋಣ, ಒಂದಿನ ಇದು ಮಾಡೋದು. ನಾವು ಏನೇನು ತಿಂತಾಯಿದ್ವಿ, ಎಲ್ಲೆಲ್ಲಿ ಹೋಗ್ತಾಯಿದ್ವಿ, ಅದನ್ನು ಒಂದು ಬ್ಲಾಗ್ ಮಾಡ್ತೀನಿ. ಕಾಲೇಜ್ ಡೇಸಲ್ಲಿ ಇದ್ದಾಗ ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿ ಏನೇನು ತಿಂದ್ವಿ ಅನ್ನೋದನ್ನು ಪಕ್ಕ ಬ್ಲಾಗ್ ಮಾಡಿ ಹಾಕ್ತೀನಿ. ಎಲ್ಲ ಹೇಳ್ತಾ ಇದ್ದೀನಿ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಡೋಂಟ್ ಮೈಂಡ್. ಓಕೆ ಗೈಸ್, ಮುಗೀತು ನಮ್ಮ ಎಜುಕೇಷನ್ನು. ಸೈನಿಂಗ್ ಆಫ್. ಬಾಯ್ ಬಾಯ್. ಬರೀ ನೀನು ಸೈನಿಂಗ್ ಆಫ್ ಹೇಳು. ಬಾಯ್.